ಸರ್ ಸರ್ ಅದು ತೆಗಿಬೇಡಿ ಸರ್, ನನ್ನ ಕೆಲಸನ ತೆಗೆದು ಬಿಡ್ತಾರೆ. ಯಾರ್ಯಾರಿದ್ದಾರೆ ಮನೆಯಲ್ಲಿ? ರಂಜಿತ್ ಸರ್ ಒಬ್ಬರೇ ಸರ್ ಇರೋದು. ಅವ್ರ ಅಪ್ಪ ಅಮ್ಮ? ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್ ನನಗೆ. ಇವ್ರು ಯಾರು ಗೊತ್ತಾ ನಿಮ್ಗೆ? ಗೊತ್ತು ಸರ್, ನಮ್ಮ ಸಾರ್ ಫ್ರೆಂಡು ಸಾಕ್ಷಿ ಅಂತ. ಇವ್ರು ನೆನ್ನೆ ಇಲ್ಲಿಗೆ ಬಂದಿದ್ರಾ? ಬಂದಿದ್ರು ಸರ್. ಎಷ್ಟೊತ್ತಿಗೆ ಬಂದಿದ್ರು? ಸಂಜೆ ಬಂದು ಸ್ವಲ್ಪ ಹೊತ್ತಿದ್ದು ಹೊರಟೋದ್ರು ಸರ್. ನೆನ್ನೆ ಬಂದಾಗ ನಿಮ್ಮ ಬಾಸ್ ಜೊತೆ ಜಗಳ ಆಗಿತ್ತಾ? ಸರ್ ನಾನು ಆಚೆ ಇರ್ತೀನಿ, ಒಳಗಡೆ ಏನಾಗಿದೆ ಅಂತ ನನಗೆ ಹಿಂಗೆ ಸರ್ ಗೊತ್ತಾಗಬೇಕು. ಸರಿ, ಇಲ್ಲಿಂದ ಹೋಗ್ಬೇಕಾದ್ರೆ ಅವ್ರ ಕೈಗೇನ ಗಾಯ ಆಗಿ ಬ್ಲಡ್ ಬರ್ತಿತ್ತಾ? ಇಲ್ಲ ಸರ್. ರಂಜಿತ್ ನಾನು ಅನ್ಕೊಂಡಿರೋಷ್ಟು ಆರ್ಡಿನರಿ ಮನುಷ್ಯ ಅಲ್ಲ, ತುಂಬ ಡೇಂಜರಸ್ ಫೆಲೋ. ಹೇಗಾದರೂ ಮಾಡಿ ಸತ್ಯನ ಕಂಡುಹಿಡಿಲೇಬೇಕು, ಹಿಡ್ದೇ ಹಿಡಿತೀನಿ. ಒಂದು ನಿಮಿಷ ಹೇಳು ಆರ್ಯ. ಡ್ಯಾಡ್ ಎಲ್ಲಿದ್ದೀರಾ? ನಾನು ಆರತಿ ಅವ್ರ ಮನೇಲಿದ್ದೀನಿ. ಏನು ವಿಷಯ? ಬೇಗ ಮನೆಗೆ ಬನ್ನಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿಮಗೆ. ಏನಾಯ್ತು ಆರ್ಯ? ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಡ್ಯಾಡ್, ಬೇಗ ಮನೆಗೆ ಬನ್ನಿ. ಸರಿ, ಬರ್ತೀನಿ. ಸರಿ. ನಮಸ್ತೆ ಸರ್. ಇಲ್ಲಿ ಹೋದ್ನ ಆರ್ಯ? ಹೋದ ಸರ್. ಬನ್ನಿ ಒಳಗೆ. ಸರ್ ಆ ರೂಮ್ಗೆ ಹೋಗಿದ್ರು ಸರ್. ಇದೆಲ್ಲ ಅವನೇ ಮಾಡಿದ್ದ? ಹೌದು ಸರ್. ನೀನು ಹೋಗು. ಸರಿ ಸರ್. Yes, my son. How are you? ಇದುವರೆಗೂ ಫೈನ್ ಡ್ಯಾಡ್. ಇನ್ನು ಮುಂದೆ ಗೊತ್ತಿಲ್ಲ. ಅಂದ್ರೆ ನಾನಿರೋ ಮನೆಗೆ ಆರ್ಯ ಬಂದು ಎನ್ಕ್ವೈರಿ ಮಾಡಿದ್ದಾನೆ. ಸಾಕ್ಷಿ ಕಂಪ್ಲೇಂಟೇ ಕೊಟ್ಟಿಲ್ಲ, ಎನ್ಕ್ವೈರಿ ಮಾಡೋಕೆ ಹೇಗೆ ಬರ್ತಾನೆ? ಅದು ಗೊತ್ತಿಲ್ಲ ಡ್ಯಾಡ್. ಮೋಸ್ಟ್ಲಿ ನಾನು ಆಕ್ಸಿಡೆಂಟ್ ಮಾಡಿಸಿದ ವೆಹಿಕಲ್ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದ ಅನ್ಸುತ್ತೆ. ಆ ಟೈಮಲ್ಲಿ ನಾನು ಮನೇಲಿರಲಿಲ್ಲ. ಆದರೆ ಅವ್ರ ಅಕ್ಕ ಸಾಕ್ಷಿ ನೋಡ್ಕೊಂಡು ಹೋಗಿದ್ದಾನೆ. ಸಾಕ್ಷಿ ನೋಡ್ಕೊಂಡು ಹೋದ್ನಾ? ಏನು ಹೇಳ್ತಿದ್ಯಾ ನೀನು? ಸಾಕ್ಷಿ ಅಂದರೆ ಸಾಕ್ಷಿ ಫೋಟೋಸ್ ಡ್ಯಾಡ್. ನೀವೇ ಹೇಳಿ ಮನೆ ತುಂಬ ಹಾಕ್ಸಿದ್ರಲ್ಲ ಅದು. ಆ ಫೋಟೋಗಳೆಲ್ಲ ಆರೇ ನೋಡಿದ್ದಾನೆ. ನನಗೂ ಅವಳಿಗೂ ಏನು ಸಂಬಂಧ, ಅವಳಿಗೆ ಬರ್ತಿರ್ತಾಳ ಅಂತೆಲ್ಲ ಸೆಕ್ಯೂರಿಟಿನ ಕೇಳಿದ್ದಾನೆ. ಅವನಿರೋ ವಿಷಯ ಹೇಳಿದ್ದಾನೆ. ಅದನ್ನು ಕೇಳಿ ತಮ್ಮನ ಕೋಪ ಬಂದು ನಮ್ಮ ಅಕ್ಕನ ಫೋಟೋ ಈ ಮನೇಲಿ ಇರು ಕೂರ್ದು ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಫೋಟೋಗಳನ್ನ ಕಿತ್ತು ಎಸ್ತ್ ಹೋಗಿದ್ದಾನೆ. ಮುಟ್ಟಾಳ, ಅವನಿಗೇನು ಗೊತ್ತು ನಿನ್ನ ಮನೆಗೆ ಬಂದು ಅವಳ ಫೋಟೋನ ಕಿತ್ತಾಕದಷ್ಟು ಸುಲಭವಾಗಿ ಅವಳ ಮನಸ್ಸಿನಿಂದ ನಿನ್ನನ್ನು ಕಿತ್ತಾಕೋದಕ್ಕಾಗಲ್ಲ ಅನ್ನೋದು. ಡೋಂಟ್ ವರಿ ಮೈ ಸನ್. ಸಾಕ್ಷಿ ಹೇಳಿದ್ರೆ ಏನಂತೆ, ಆ ದೇವ್ರೆ ಅವಳ ತಮ್ಮನಿಗೆ ನಿಮ್ಮ ಮಧ್ಯೆ ಇರೋ ಸಂಬಂಧ ಏನು ಅಂತ ತೋರಿಸ್ಕೊಟ್ಟಿದ್ದಾನೆ. ಆಗೋದಿಲ್ಲ ಒಳ್ಳೇದಕ್ಕೆ. ಡೋಂಟ್ ವರಿ, ನೋಡ್ತಾ ಇರು ಮುಂದೆ ಏನಾಗತ್ತೆ ಅಂತ. ಆ ಸೂರ್ಯನಿಗೆ ಈ ವಿಷಯ ಗೊತ್ತಾಗತ್ತೆ. ನಿನ್ನನ್ನು ಹುಡ್ಕೊಂಡು ಬಂದು ಕೈ ಕಾಲು ಹಿಡಿದು ಬೇಡ್ಕೊತಾನೆ, ನನ್ನ ಮಗನಿಗೆ ಒಂದು ಬದುಕು ಕೊಡಪ್ಪ ಅಂತ. ಗುಡ್ ಲಕ್ ಮೈ ಸನ್, ಎಂಜಾಯ್ ದ ಮೂಮೆಂಟ್. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಡ್ಯಾಡ್ ಡ್ಯಾಡ್ ಏನಾಯ್ತು ಆರ್ಯ? ನಿಮ್ಮಪ್ಪ ಇನ್ನೂ ಬರಲಿಲ್ಲ? ರಂಜಿತ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತಜ್ಜಿ. ಆರ್ಯ, ರಂಜಿತ್ ಬಗ್ಗೆ ಏನು ವಿಷಯ ಗೊತ್ತಾಯ್ತು? ಡ್ಯಾಡಿ ಬರಲಿ, ಎಲ್ಲ ಹೇಳ್ತೀನಿ. ಆರ್ಯ, ಏನು ಅರ್ಜೆಂಟ್ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ? ನನಗೆ ಆಕ್ಸಿಡೆಂಟ್ ಆಯ್ತಲ್ಲ ಡ್ಯಾಡ್, ಆ ವೆಹಿಕಲ್ ಯಾರ್ದು ಅಂತ ಗೊತ್ತಾಯ್ತು. ಯಾರದು? ನೀವು ಯಾರಿಗೆ ಸಿನ್ಸಿಯರ್ ಮನುಷ್ಯ ಅಂತ ಸರ್ಟಿಫಿಕೇಟ್ ಕೊಟ್ರೋ ಅವಂದು. ಅಂದ್ರೆ ರಂಜಿತ್ ಬಗ್ಗೆ ಹೇಳ್ತಾ ಇದೆಯಾ? ಎಸ್ ಡ್ಯಾಡ್, ಆ ವೆಹಿಕಲ್ ರಂಜಿದ್ದೆ. ಹೌದಾ? ಅವ್ನು ನಿನಗೆ ಯಾಕೆ ಆಕ್ಸಿಡೆಂಟ್ ಮಾಡಿಸ್ತಾನೆ? ನನಗೆ ಆಕ್ಸಿಡೆಂಟ್ ಆಗೋ ಹಿಂದಿನ ದಿನ ನಾನು ರಂಜಿತ್ ಸ್ಕೂಲ್ಗೆ ಹೋಗಿ ಅವ್ನಿಗೆ ಬೈದು ವಾರ್ ಮಾಡಿ ಬಂದಿದ್ದೆ.
ಅದಾಗಿದ್ದು ಮಾರನೇ ದಿನಾನೇ ಅವ್ನ ವೆಹಿಕಲ್ ಬಂದು ನನಗೆ ಡಿಕ್ಕಿ ಹೊಡೆದ್ರೆ ಅದು ಕೋಇನ್ಸಿಡೆನ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಡ್ಯಾಡ್. ನೀನು ಹೇಳ್ತಿರೋದು ನಿಜ. ರಂಜಿತ್ ಹೀಗೆ ಮಾಡ್ತಾನೆ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ವಿಷಯ ಅಷ್ಟೇ ಅಲ್ಲ ಡ್ಯಾಡ್, ಇನ್ನೂ ಇದೆ ಕೇಳಿ. ನಾನು ಸಾಕ್ಷಿ ಕೇಸ್ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ರಂಜಿತ್ ಗೆಸ್ಟ್ ಹೌಸ್ಗೆ ಹೋಗಿದ್ದೆ. ಅವನಲ್ಲಿ ಇರಲಿಲ್ಲ. ಅವ್ನು ಸೆಕ್ಯೂರಿಟಿ ಕೇಳಿ ಒಳಗೆ ಹೋದೆ. ರಂಜಿತ್ ರೂಮ್ ತುಂಬ ಸಾಕ್ಷಿ ಫೋಟೋಗಳೇ ಇದೆ. ಅದು ನೋಡಿ ನನಗೆ ಶಾಕ್ ಆಯಿತು ಡ್ಯಾಡ್. ಅವನು ಸಾಕ್ಷಿ ತುಂಬ ದಿನದಿಂದ ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು ಅನ್ಸುತ್ತೆ ಡ್ಯಾಡ್. ಸಾಕ್ಷಿ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ಲು. ಐ ಆಮ್ ಶ್ಯೂರ್ ಡ್ಯಾಡ್, ಖಂಡಿತವಾಗ್ಲೂ ಸಾಕ್ಷಿ ಇವನ್ನೇ ಲವ್ ಮಾಡ್ತಿದ್ದಿದ್ದು. ಅಂದರೆ ರಂಜಿತ್ ನಾವು ಅಂದ್ಕೊಂಡಿರೋಷ್ಟು ಒಳ್ಳೆಯವನಲ್ಲ ಅಂತಾಯ್ತು. ಇನ್ನೂ ನನ್ನ ಮಾತು ಮೇಲೆ ನಂಬಿಕೆ ಬರಲಿಲ್ವಾ ಡ್ಯಾಡ್ ನಿಮಗೆ? ಆದಿತ್ಯ ದುಡ್ಡು ತಗೊಂಡು ಹೋಗ್ಬೇಕಾದ್ರೆ ಅಟ್ಯಾಕ್ ಮಾಡಿಸಿದ್ದು ಆ ರಂಜಿತ್ತೆ. ಆರತಿ ಅವರು ಇದನ್ನು ಹೇಳಿದರು ನನಗೆ. ಈ ರಂಜಿತ್ತು ಕಾಣಿಸೋಷ್ಟು ಸಿಂಪಲ್ ವ್ಯಕ್ತಿ ಅಲ್ಲ ಡ್ಯಾಡ್. ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂದರೆ ಸಾಕ್ಷಿ ವಿಷಯದಲ್ಲಿ ಸುಳ್ಳು ಹೇಳಿ ನಿಮ್ಮನ್ನು ನಂಬಿಸೋದು ಕಷ್ಟದ ವಿಷಯನ ಅವನಿಗೆ. ಸಾಕ್ಷಿಗೂ ರಂಜಿತ್ಗೂ ಮುಂಚೆನೇ ಪರಿಚಯ ಇತ್ತು ಅಂತ ನನಗನ್ನಿಸ್ತಾ ಇದೆ. ಹಾಗಾದ್ರೆ ಸಾಕ್ಷಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರಂಜಿತೆ ಕಾರಣನಾ? ಹೌದಜ್ಜಿ, ಸಾಕ್ಷಿ ಈ ಥರ ಮಾಡ್ಕೊಳ್ಳೋದಕ್ಕೆ ರಂಜಿತೆ ಕಾರಣ ಅಂತ ನನಗನ್ನಿಸ್ತಾ ಇದೆ. ಸಾಕ್ಷಿ ರಂಜಿತ್ ಗೆಸ್ಟ್ ಹೌಸ್ಗೆ ಹೋದಾಗ ಅವಳ ಮನ್ಸಿಗೆ ಹರ್ಟ್ ಆಗೋ ಥರ ಏನೋ ಇನ್ಸಿಡೆಂಟ್ ನಡೆದಿದೆ. ಅದಕ್ಕೆ ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿರೋದು. ಸಾಕ್ಷಿಗೆ ಹೀಗಾಗದ ಕಾರಣ ರಂಜಿತೆ ಅಂತ ಗೊತ್ತಾದ್ಮೇಲೆ ಅವನನ್ನ ಅರೆಸ್ಟ್ ಮಾಡೋದು ತಾನೆ? ಅದಷ್ಟು ಈಸಿ ಅಲ್ಲ ಅಜ್ಜಿ. ಅದಕ್ಕೆ ಸಾಕ್ಷಿ ಕಂಪ್ಲೇಂಟ್ ಬರ್ದು ಕೊಡಬೇಕು. ನಾನು ಈಗಲೇ ಸಾಕ್ಷಿ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಡ್ಬಂದು ರಂಜಿತ್ಗೊಂದು ಗತಿ ಕಾಣಿಸ್ತೀನಿ. ಆರ್ಯ, ನೀನೇನೋ ರಂಜಿತ್ಗೆ ಗ್ರಾಚಾರ ಬಿಡಿಸ್ಬೋದು, ಆದರೆ ನಮ್ಮ ಸಾಕ್ಷಿ ಕತೆ ಏನು? ಹಾಗಂತ ರಂಜಿತ್ನ ಸುಮ್ಮನೆ ಬಿಡಕ್ಕಾಗುತ್ತಾ ಡ್ಯಾಡ್? ಸಾಕ್ಷಿ ಹೀಗೆಲ್ಲ ಮಾಡ್ಕೊಳ್ಳೋದಕ್ಕೆ ಅವನೇ ಕಾರಣ. ಇರ್ಬೋದು ಆರ್ಯ, ಆದರೆ ಸಾಕ್ಷಿ ವಿಷಯದಲ್ಲಿ ಮತ್ತೆ ರಿಸ್ಕ್ ತಗೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅವಳಿನ್ನೂ ಚೇತರಿಸ್ಕೋತಾ ಇದ್ದಾಳೆ. ಅಷ್ಟರಲ್ಲಿ ಅವಳಾಗವಳೆ ಏನಾದರೂ ಹೇಳಿದ್ರೆ ತಿಳ್ಕೊಳ್ಳಿ ಅಂತ ಆರತಿ ಅವರಿಗೆ ನಾನು ಹೇಳಿದ್ದೀನಿ. ನಾವು ಈ ವಿಷಯದಲ್ಲಿ ದುಡುಕಬಾರ್ದು, ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಮೋಹನ್, ನನ್ನ ಕಂಪ್ನಿಗೆ ನನ್ನ ಮಗ ರಂಜಿತೆ ಮ್ಯಾನೇಜಿಂಗ್ ಡೈರೆಕ್ಟ್ರು. ಅವನಿಗೆ ಹೇಳಿದೆ ಟೆಂಡರ್ ಕಳಿಸೋದು ತಪ್ಪಾಗತ್ತೆ. ನಿಮ್ಮ ಮಗ ದೇಶದಲ್ಲಿ ಇಲ್ವಾ? ಇದ್ದಾನೆ, ಆದರೆ ಅವನು ಒಂದು ಪರ್ಸ್ನಲ್ ಟೆನ್ಷನಲ್ಲಿದ್ದಾನೆ. ಆ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನಾನು ಅವನ ಹತ್ರ ಈ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಸಾಕ್ಷಿ, ಇಷ್ಟೊಂದು ಡಲ್ಲಾಗಿ ಇರಬೇಡ ಕಣೆ. ಯಾವಾಗಲೂ ಹ್ಯಾಪಿಯಾಗಿ ಆರಾಮಾಗಿ ನಗ್ತಾ ಇರಬೇಕು. ಅದು ಬಿಡು, ನಮ್ಮ ಏರಿಯಾದಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡ್ತಾರೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ? ಯಾರು? ನಮ್ಮ ನಜೀರ್ ಚಾಚಾ. ಹೌದಾ? ಅದೇನು? ಅವರು ಫಾರಿನ್ ಗಾಡಿಗಳಿಗೆ ಪಂಚರ್ ಹಾಕಲ್ಲ, ಬರೀ ಇಂಡಿಯನ್ ಗಾಡಿಗಳಿಗೆ. ಅಷ್ಟೊಂದು ದೇಶಭಕ್ತಿನ ಅವ್ರಿಗೆ? ದೇಶಭಕ್ತಿನೂ ಇಲ್ಲ, ಮಣ್ಣು ಇಲ್ಲ. ಅವ್ರ ಅಂಗಡಿಗೆ ಒಂದು ಫಾರಿನ್ ಗಾಡಿ ಬಂದಿತ್ತಂತೆ. ಅದನ್ನ ಹ್ಯಾಂಡಲ್ ಮಾಡಕ್ ಗೊತ್ತಾಗದೆ ಟ್ಯೂಬ್ನೇ ಹೊಡೆದಾಕಿದ್ದಾರೆ. ಕಾರ್ ಓನರು ಬಿಡ್ದಂಗೆ 5,000 ರೂಪಾಯಿ ಕಿತ್ಕೊಂಡು ಹೋಗಿದ್ದಾರೆ. ಅವತ್ತಿಂದ ಫಾರಿನ್ ಗಾಡಿಗಳಂದ್ರೆ ಭಯ ಅವರಿಗೆ. ಮೋಹನ್, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಸರಿ ಸರ್, ನೀವು ಹೊರಡಿ, ಮತ್ತೆ ಸಿಗೋಣ. ಓಕೆ. ಹಲೋ ಆದಿತ್ಯ, ಯಾಕೆ ಇನ್ನು ನನ್ನ ಮೇಲಿನ ಕೋಪ ಹೋಗಿಲ್ವಾ? ಮತ್ತೆ ನೀವು ನಿಮ್ಮ ಮಗ ರಂಜಿತ್ ಮಾಡಿರೋ ಕೆಲಸಕ್ಕೆ ಕೋಪ ಮಾಡ್ಕೊಳ್ದೆ ಸುಮ್ಮನೆ ಇರಕ್ಕಾಗತ್ತಾ? ರಂಜಿತ್ ನಿಮ್ಮ ಮಗನ? ಅದು ಇಲ್ಲ, ಇವ್ರ ಮಗನ ಥರ. ಆದಿತ್ಯ, ಇವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇವಳು ನನ್ನ ತಂಗಿ ಸಾಕ್ಷಿ. ಓ, ಅಂದ್ರೆ MLA ಸೂರ್ಯ ಅವ್ರ ಮಗಳು? ಹೌದು ಸರ್. ಓಕೆ. ಇನ್ಫ್ಯಾಕ್ಟ್ ನಾನು ಮೊದಲು ಭೇಟಿ ಮಾಡಿದ್ದೆ ನಿಮ್ಮನ್ನ. ತುಂಬ ದಿವಸ ಆಯ್ತಲ್ಲ, ಮರೆತು ಹೋಗ್ಬಿಟ್ಟಿದೆ. ನಾನು ಚಿದಂಬರಂ. ಹಲೋ. ಹಲೋ. ಕೈಗೇನಾಯ್ತು? ಅದು ನಾನು ಮೊನ್ನೆ ಗಾಡಿಯಿಂದ ಬಿದ್ದು ಕೈಗೆ ಮಾಡ್ಕೊಂಡಿದ್ದಾಳೆ. ಅಯ್ಯಯ್ಯೋ, ಹುಷಾರಾಗಿರ್ಬೇಕಮ್ಮ. ಅಂದಾಗೆ ನಿಮ್ಮ ಫಾದರ್ ಹೇಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ. ಹಲೋ ಮಚ್ಚ, ಒಂದು ನಿಮಿಷ ಸಾಕ್ಷಿ. ನಮ್ಮ ರಂಜಿತ್ ನಿಮ್ಮ ಪರಿಚಯನಮ್ಮ? ಪರಿಚಯ.
ಹೇಗಿದ್ದಾರೆ ಅವರು? ಯಾಕೋ ತುಂಬಾ ಇಳಿದೋಗ್ಬಿಟ್ಟಿದ್ದಾನಮ್ಮ. ಯಾಕೆ? ಅದು ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ನಂತೆ. ಆ ಹುಡುಗಿನೇ ಮದುವೆ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ನಂತೆ. ಅವಳು ಕೂಡ ಇವನನ್ನ ತುಂಬ ಲವ್ ಮಾಡ್ತಿದ್ಲಂತೆ. ಇವನನ್ನೇ ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ್ಲಂತೆ. ಆದರೆ ಇದ್ದಕ್ಕಿದ್ದಾಗೆ ಒಂದು ದಿನ ಬಂದು ನಾನಿನ್ನ ಮದುವೆ ಆಗಕ್ಕಾಗಲ್ಲ, ಮನೆಯವ್ರು ತೋರಿಸಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲಂತೆ. ಅವನಿಗೆ ಅದರಿಂದ ತುಂಬ ಶಾಕ್ ಆಗಿಬಿಟ್ಟಿದೆ. ಆ ಹುಡುಗಿನ ಕಳ್ಕೋಬಾರ್ದು, ಹೇಗಾದರೂ ಮಾಡಿ ತನ್ನವಳಾಗಿ ಮಾಡ್ಕೋಬೇಕು ಅಂದ್ಕೊಂಡು ಆ ಹುಡುಗಿ ವಿಷಯದಲ್ಲಿ ಸ್ವಲ್ಪ ದುಡುಕ್ಬಿಟ್ಟಿದ್ದಾನೆ. ಆ ಹುಡುಗಿ ಸಂಪ್ರದಾಯಸ್ಥ ಮನೆಯವಳು. ಅದಕ್ಕೆ ತುಂಬ ನೊಂದ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ಲಂತೆ. ಆ ಹುಡುಗಿ ಜೊತೆಗೆ ತಪ್ಪಾಗಿ ನಡ್ಕೊಂಡ್ಬಿಟ್ನಲ್ಲ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾನಮ್ಮ. ಅವನು ಸರಿಯಾಗಿ ಊಟ ಮಾಡಿ 3 ದಿನ ಆಯಿತು. ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ 1-2 ದಿನಕ್ಕೆ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಡ್ರಿಪ್ಸ್ ಹಾಕ್ಬೇಕಾಗತ್ತೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾಕ್ಷಿ, ಆ ಹುಡುಗಿ ಯಾರು ಅಂತ ನಿನಗೇನಾದ್ರೂ ಗೊತ್ತೇನಮ್ಮ? ಇಲ್ಲ ಅಂಕಲ್, ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಆ ಹುಡುಗಿ ಯಾರು ಅಂತ ಪತ್ತೆ ಹೆಚ್ಚು, ನನಗೆ ತಿಳಿಸು. ನಮ್ಮ ರಂಜಿತ್ನ ಕ್ಷಮಿಸ್ಬಿಡಮ್ಮ ಅಂತ ಅವಳು ಕಾಲು ಹಿಡಿದು ಕೇಳ್ಕೋಬೇಕು ಅನ್ಕೊಂಡಿದ್ದೀನಿ. ಸಾರಿ ಸಾಕ್ಷಿ, ಇನ್ನೊಬ್ಬಳನ್ನೇ ಬಿಟ್ಬಿಟ್ಟು ಫೋನಲ್ಲಿ ಬಿಸಿ ಆಗ್ಬಿಟ್ಟೆ. ಅವ್ರೊಬ್ಬರೇ ಎಲ್ಲಿದ್ರು, ಜೊತೆಗೆ ನಾನಿದ್ನಲ್ಲ ಕಂಪ್ನಿಗೆ. ಅದೇ ಹಳೇದನ್ನೆಲ್ಲ ಮರೆತು ಮತ್ತೆ ನನ್ನ ಕಂಪ್ನಿಗೆ ಬಂದು ಜಾಯ್ನ್ ಆಗು. ನೀನಿದ್ರೆ ನನಗೆ 100 ಆನೆ ಬಲ ಬರುತ್ತೆ. ಸಾರಿ ಸರ್, ನಾನಿವಾಗ ನಮ್ಮ ತಂದೆಯವ್ರ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಬೇರೆ ಯಾವ ಕಂಪ್ನಿಲಿ ವರ್ಕ್ ಮಾಡೋ ಸಂದರ್ಭ ನಂಗೆ ಬರಲ್ಲ ಅನ್ಸುತ್ತೆ. ಎನಿವೆ, ಯೋರ್ ವಿಶ್. ಗುಡ್ ಲಕ್. ಏನು ತುಂಬ ಕುಳಿತಿದ್ದ ಮನುಷ್ಯ? ಏನಿಲ್ಲ. ಅಮ್ಮ, ಲೀವ್ ಲೆಟರ್ ಕೊಟ್ಟು ಬಂದ್ರಾ? ಕೊಟ್ಟು ಬಂದೆ. 2-3 ದಿನ ಲೀವ್ ಬೇಕು ಅಂತ ಕೇಳಿದೆ, ಆದರೆ ಅವರು ಸಾಕ್ಷಿ ಗುಣ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. ನನ್ನ ಬಗ್ಗೆ ವಿಚಾರಿಸಿದ್ರಾ? ಸಾಕ್ಷಿಯವ್ರು ಹೇಗಿದ್ದಾರೆ ಅಂತ ಕೇಳಿದ್ರು. ನಾನು ಹೀಗೆ ಕೈ ಕೂಯ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೆ ಅಂತ ಹೇಳಿದ್ರಾ? ಹೇಳಿದೆ. ಏನಂದ್ರು? ತುಂಬ ಫೀಲ್ ಮಾಡ್ಕೊಂಡು ಮಾತಾಡಿದ್ರು. ನಾನು ಒಪ್ಪೋದಾದ್ರೆ ನಿನ್ನ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಅವ್ರು ಹೇಗಿದ್ದಾರೆ? ಅವ್ರು ಹೇಗಾದರೂ ಇರಲಿ, ನೀನ್ಯಾಕೆ ಕೇಳ್ತಾ ಇದೆಯಾ ಇದನ್ನೆಲ್ಲ? ಅದು ಆದಿ ಜೊತೆ ಹೊರಗಡೆ ಹೋಗಿದ್ದಾಗ ಚಿದಂಬರಂ ಅವ್ರು ಸಿಕ್ಕಿದ್ರು. ಅವರು ಇವ್ರ ಬಗ್ಗೆ ತುಂಬ ಫೀಲ್ ಮಾಡ್ಕೊಂಡು ಮಾತಾಡಿದ್ರು. ಅದಕ್ಕೆ ಕೇಳಿದೆ. ಏನಂತೆ? ಇವರು ಯಾವುದೋ ಹುಡುಗಿನ ಪ್ರೀತಿಸ್ತಾ ಇದ್ರಂತೆ. ಆ ಹುಡುಗಿನ ಮದುವೆ ಆಗೋ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಆ ಹುಡುಗಿನ ಮರೆಯೋಕ್ಕಾಗದೆ ಊಟ ತಿಂಡಿ ಬಿಟ್ಟು ತುಂಬ ಸೊರ್ಗೋಗಿದಾರಂತೆ. ಅಂದರೆ ರಂಜಿತ್ ನಿನ್ನ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಊಟ ತಿಂಡಿ ಬಿಟ್ಟಿದ್ದಾರೆ ಅಂತ ಚಿದಂಬರಂ ಹೇಳಿದ್ರಾ? ನೇರವಾಗಿ ನನ್ನ ಹೆಸರು ಹೇಳಲಿಲ್ಲ. ಆದರೆ ನನ್ನ ಬಗ್ಗೆ ಅಲ್ಲದೆ ಇನ್ನು ಯಾರ ಬಗ್ಗೆ ರಂಜಿತ್ ತಲೆ ಕೆಡಿಸ್ಕೊಳಕ್ಕೆ ಸಾಧ್ಯ? ನಾನು ನಿನ್ಗೊಂದು ವಿಷಯ ಕೇಳಬೇಕು ಅಂತಿದ್ದೆ. ಆ ವಿಷಯ ಕೇಳಿದ್ರೆ ಎಲ್ಲಿ ನೀನು ಬೇಜಾರು ಮಾಡ್ಕೊಳ್ತೀಯ ಅಂತ ಸುಮ್ಮನಾಗಿದ್ದೆ. ಇವಾಗ ಕೇಳ್ತಾ ಇದ್ದೀನಿ, ನೀನು ನಿಜವಾಗ್ಲೂ ರಂಜಿತ್ನ ಲವ್ ಮಾಡ್ತಾ ಇದೀಯಾ? ನೀ ಲವ್ ಮಾಡ್ತಿರೋ ವಿಷಯ ಮನೆಗೆ ಹೇಳಿ ಬಂದ್ಯಾ?
ನಾನು ರಂಜಿತ್ ಹತ್ರ ಮಾತಾಡಿದೆ. ರಂಜಿತ್ ಅವರು, ನಾನು ಸಾಕ್ಷಿಯವ್ರನ್ನ ಲವ್ ಮಾಡ್ತಾ ಇದ್ದೀನಿ, ಆದರೆ ಸಾಕ್ಷಿಯವ್ರು ನನ್ನ ಲವ್ ಮಾಡ್ತಿದ್ದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾವಿಬ್ರು ಬರೀ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದ್ರು. ಯಾಕೆ ಹೇಳು ಸಾಕ್ಷಿ, ನೀನು ರಂಜಿತ್ ಒಬ್ರನ್ನೊಬ್ಬರನ್ನ ಲವ್ ಮಾಡ್ತಾ ಇರೋದು ರಂಜಿತ್ಗೆ ಚೆನ್ನಾಗಿ ಗೊತ್ತಿತ್ತು ತಾನೆ? ನಾನು ನಿನ್ನೆ ಕೇಳ್ತಾ ಇರೋದು, ರಂಜಿತ್ ಹೇಳಿದಾಗೆ ನೀವಿಬ್ರು ಬರೀ ಫ್ರೆಂಡ್ಸ್ ಆಗಿರ್ಲಿಲ್ಲ, ಹೌದಾ? ನೀವಿಬ್ರು ಲವ್ ಮಾಡ್ತಿರೋ ವಿಷಯ ರಂಜಿತ್ ನನ್ನ ಹತ್ರ ಮುಚ್ಚಿಟ್ರು. ನೀನ್ ಮೊನ್ನೆ ಕೈ ಕುಯ್ಕೊಳ್ಳೋದಕ್ಕೆ ರಂಜಿತ್ ಕಾರಣನಾ? ಹೇಳು ಸಾಕ್ಷಿ. ನಾನು ನಿನಗೆ ಸಿಂಪಲ್ ಪ್ರಶ್ನೆ ಕೇಳಿದ್ದು, ಇದ್ರಲ್ಲಿ ಅಳೋಂಥದ್ದೇನಿದೆ? ನೀನ್ ಸೂಸೈಡ್ ಅಟೆಂಡ್ ಮಾಡ್ಕೊಳ್ಳೋದಕ್ಕೆ ರಂಜಿತ್ ಕಾರಣನಾ ಅಂತ ಕೇಳಿದೆ. ಅಲ್ಲ. ಮತ್ಯಾಕಿಂತ ನಿರ್ಧಾರ ತಗೊಂಡೆ? ಅದು ಮನೇಲಿ ರಂಜಿತ್ ಕಂಡ್ರೆ ಯಾರಿಗೂ ಇಷ್ಟ ಇರಲಿಲ್ಲ. ನಾನು ಪ್ರೀತಿಸಿದ ಹುಡುಗನ ಮದುವೆ ಆಗಕ್ಕಾಗಲ್ವಲ್ಲ ಅನ್ನೋ ನೋವಿಗೆ ಈ ರೀತಿ ಮಾಡಿಕೊಂಡೆ ಅಷ್ಟೇ. ಸಾಕ್ಷಿ, ನಿನ್ನ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿಷ್ಟು ಸಣ್ಣ ವಿಷಯಕ್ಕೆ ಸಹಾಯ ನಿರ್ಧಾರ ತಗೊಳ್ಳೋಳಲ್ಲ. ನಾನು ನಿನ್ನಮ್ಮ ಕಡೆ, ಏನಾಯ್ತು ಅಂತ ನನ್ನ ಹತ್ರ ಹೇಳು. ಯಾಕೆ ನೀನು ಕೈ ಕುಯ್ಕೊಳಕ್ ಪ್ರಯತ್ನ ಪಟ್ಟೆ? ನಿನ್ನ ಮತ್ತೆ ರಂಜಿತ್ ಮಧ್ಯೆ ಇನ್ನೇನೋ ನಡೆದಿದೆ, ನೀನು ನನ್ನ ಹತ್ರ ಮುಚ್ಚಿಡ್ತಾ ಇದ್ಯಾ. ಅದೇನು ಅಂತ ಹೇಳು ಸಾಕ್ಷಿ. ಇಲ್ಲ ಅಂದ್ರೆ ನಿನ್ನ ಸಂಬಂಧ ಇವತ್ತು ಮುಗೀತು ಅಂತ ಅನ್ಕೊಂಡ್ಬಿಡು. ಸರಿ ಬಿಡು, ನೀನು ಹೇಳಲ್ಲ ಅಂತ ಗೊತ್ತಾಯ್ತು. ಮುಂದೆ ನೀನು ನನ್ನ ಹತ್ರ ಇನ್ನೇನು ಕೇಳಕ್ ಬರ್ಬೇಡ. ನಿನ್ ಮನ್ಸಲ್ಲಿ ನನ್ನ ಸ್ಥಾನ ಏನು ಅಂತ ತೋರಿಸ್ಕೊಟ್ಟೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ರಂಜಿತ್ ತುಂಬಾ ಒಳ್ಳೆಯವರು. ಅವರು ಬೇಕು ಅಂತ ಈ ರೀತಿ ಮಾಡಿಲ್ಲ. ನನ್ನನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯಕ್ಕೆ ಈ ರೀತಿ ಮಾಡಿಬಿಟ್ರು ಅಷ್ಟೆ. ಏನೇ ನಿನ್ನ ಮಾತಿನ ಅರ್ಥ? ನೀನು ಕಳ್ಕೊಳ್ಬಾರ್ದು ಅಂತ ರಂಜಿತ್ ಏನ್ ಮಾಡಿದ್ರು? ನಾನು ರಂಜಿತ್ ತುಂಬಾ ದಿನದಿಂದ ಪ್ರೀತಿಸ್ತಾ ಇದ್ವಿ. ಅವ್ರಿಗೆ ನಾನು ತುಂಬಾ ಇಷ್ಟ ಆಗಿದ್ದೆ. ನನಗೂ ಅವ್ರ ಸ್ವಭಾವ ತುಂಬಾ ಇಷ್ಟ ಆಗಿತ್ತು. ಫೋನ್ನಲ್ಲಿ ಯಾವಾಗಲೂ ಮಾತಾಡ್ತಿದ್ವಿ, ಹೊರಗಡೆ ಕೂಡ ಭೇಟಿ ಮಾಡಿದ್ವಿ. ಇದೇ ಸಮಯದಲ್ಲಿ ಆರ್ಯ ಮನೇಲಿ ನನ್ನ ಮದುವೆ ವಿಷಯ ತೆಗೆದ. ಅವತ್ತೇ ನೀನು ರಂಜಿತ್ ವಿಷಯ ನಮ್ಮ ಮನೇಲಿ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ನಾನು ರಂಜಿತ್ ವಿಷಯನ ಆಗಲೇ ಮನೇಲಿ ಹೇಳ್ತಿದ್ದೆ. ಆದರೆ ನನಗೆ ನೀವು ತೋರಿಸಿದ ಹುಡುಗನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ನೀವು ನಾನು ಇಷ್ಟಪಟ್ಟು ಹುಡುಗನ ತೋರಿಸಿದ್ರಿ. ಆದರೆ ಡ್ಯಾಡಿಗೆ ರಂಜಿತ್ನ ಕಂಡ್ರೆ ಮೊದಲಿಂದಲೂ ಇಷ್ಟ ಇರಲಿಲ್ಲ. ರಂಜಿತ್ ವಿಷಯದಲ್ಲಿ ಈಗಲೇ ಒಪ್ಪಿಗೆ ಕೊಡಬೇಡ ಅಂತ ಹೇಳಿದರು. ಅದೇ ಸಮಯದಲ್ಲಿ ಆರ್ಯ ನಾನು ತೋರಿಸಿದ ಹುಡುಗನ್ನೇ ನೀನು ಮದುವೆ ಆಗಬೇಕು ಅಂತ ತುಂಬ ಹಠ ಮಾಡ್ದ. ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೆ. ಆದರೆ ನೀವು ನನಗೆ ಸಹಾಯ ಮಾಡಲಿಲ್ಲ. ಆರ್ಯ ತೋರಿಸಿರೋ ಹುಡುಗನಿಂದ ಹೇಗಾದರೂ ಬಚಾವಾಗಬೇಕು ಅಂತ ಮನೆಯಲ್ಲಿ ಒಂದು ಸುಳ್ಳು ಹೇಳಿದೆ. ಆಮೇಲೆ ಎಲ್ರಿಗೂ ಬೇಜಾರು ಮಾಡಿ ರಂಜಿತ್ನ ಮದುವೆ ಆಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಆ ಹುಡುಗನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಕೂಡ ಮಾಡಿದೆ. ರಂಜಿತ್ ನನ್ನ ತುಂಬ ಹಚ್ಕೊಂಡಿದ್ರು ಅಂತ ನನಗೆ ಗೊತ್ತಿತ್ತು. ನಾನು ಮನೆಯವ್ರು ನೋಡಿರೋ ಹುಡುಗನ್ನೇ ಮದುವೆ ಆಗ್ತೀನಿ, ನನ್ನನ್ನು ಮರ್ತು ಬಿಡಿ ಅಂತ ಹೇಳೋದಕ್ಕೆ ರಂಜಿತ್ ಅವ್ರ ಗೆಸ್ಟ್ ಹೌಸ್ಗೆ ಹೋಗಿದ್ದೆ. ಅಲ್ಲಿ ಜ್ಯೂಸ್ ಕುಡಿಸಿ ಬಲಾತ್ಕಾರ ಮಾಡಿಬಿಟ್ರು. ಅವ್ರು ನನ್ನ ಜೊತೆ ಹಾಗೆ ನಡ್ಕೊಂಡ್ರು ಅಂತ ಗೊತ್ತಾದಾಗ ತುಂಬಾ ಶಾಕ್ ಆಯ್ತು. ಅದಕ್ಕೆ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ. ಎಂತ ಕೆಲಸ ಮಾಡಿಬಿಟ್ಟೆ ಆ ರಂಜಿತ್ತು. ನನ್ನ ಮುಂದೆ ಒಳ್ಳೆ ಥರ ನಾಟಕ ಆಡ್ಬಿಟ್ಟಲ್ಲ ಅವನು. ಶಾಸ್ಕರ್, ಅಯ್ಯೋ, ನಾನೇ ಅವನನ್ನು ವಿಚಾರಿಸ್ಕೊಡ್ತೀನಿ ಕಡೆ. ನಿಂತ್ಕೊಳ್ಳಿ. ರಂಜಿತ್ತು ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿಲ್ಲ.
ಅವ್ರು ತುಂಬಾ ಒಳ್ಳೆಯವರೇ. ಏನೇ ಬಂದಿದೆ ನಿನಗೆ? ನಿನ್ ಮೇಲೆ ಬರತ್ಕಾರ ಮಾಡಿದನ್ ಕಡೆ ಅವನು ಅಂತವನು ಒಳ್ಳೇನು ಅಂತ ಹೇಳ್ತಾ ಇದೆಯಲ್ಲ, ಏನೇ ಬಂದಿದೆ ಸಾಕ್ಷಿ ನಿನ್ ಬುದ್ಧಿಗೆ? ನಾನು ಹೇಳದಲ್ಲ ಅಮ್ಮ, ಅವರು ಯಾವ ಕೆಟ್ಟ ಉದ್ದೇಶದಿಂದ ಈ ರೀತಿ ಮಾಡಿಲ್ಲ. ನಾನೆಲ್ಲಿ ಅವರಿಂದ ದೂರ ಆಗ್ಬಿಡ್ತೀನೋ, ಎಲ್ಲಿ ಬೇರೆಯವ್ರನ್ನ ಮದುವೆ ಆಗ್ಬಿಡ್ತೀನಿ ಅನ್ನೋ ಗಾಬರಿಗೆ ಈ ರೀತಿ ಮಾಡಿಬಿಟ್ರು. ಅದನ್ನ ತುಂಬಾ ಪಶ್ಚಾತ್ತಾಪದಿಂದ ಅವರೇ ಹೇಳಿದ್ರು. ಅವ್ರು ಮಾಡಿದ ತಪ್ಪಿಗೆ ಈಗಲೂ ತುಂಬಾ ಫೀಲ್ ಮಾಡ್ತಾ ಇದಾರಂತೆ. ಚಿದಂಬರಂ ಅವರು ಸಿಕ್ಕಾಗ ಹೇಳಿದ್ರಮ್ಮ. ಅಯ್ಯೋ ದೇವ್ರೆ, ಈ ವಿಷಯನ ಸೂರ್ಯ ಅವ್ರಿಗೆ ಹೇಗೆ ಹೇಳಿ? ನನಗೆ ಅರ್ಥನೇ ಆಗ್ತಾ ಇಲ್ಲ ಕಣೆ. ನಿನ್ ಕಾರ್ತಿಕ್ನೇ ಬೇಡ ಅಂತಂದಾಗ್ಲೇ ಅವ್ರು ತುಂಬಾ ನನ್ಕೊಂಡಿದ್ರು. ಈಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತನ್ನ ಮಗಳು ಮರ್ಯಾದೆ ಬಿಟ್ಟು ಮನೆ ಬರಿದಾಳೆ ಅಂತ ಹೇಳಿದ್ರೆ ಮರ್ಯಾದೆ ಹೊಡ್ಕೊಂಡ್ಬಿಡ್ತಾರೆ ಕಣೆ, ಹಿಂದೆ ಹೊಡ್ಕೊಂಡ್ಬಿಡ್ತಾರೆ.